ನೋಡಿ ನೋಡಿ ನೋಡಿ. ಅದೇ ಥರ ಕಬ್ಬು ಬಿತ್ತನೆಯ ಒಂದು ಎಕರೆಗೆ ನೆಟ್ಟಿದ್ದಾರೆ. ಇವಾಗೆಲ್ಲ ಮೊಳಕೆ ಕಡಿತಾವೆ ನೋಡಿ. ಅದೇ ಥರ ಸುತ್ತ ನೋಡಿದ್ರು ಕಬ್ಬು, ತೆಂಗಿನ ಮರಗಳು ನೋಡಿ. ಅದೇ ಥರ ಸೀಮೆ ಹುಲ್ಲು ಕೂಡ ಹಾಕಿದ್ದಾರೆ ಹಸುಗೆ ನೋಡಿ. ತುಂಬ ಸಖತ್ತಾಗೆ ನಮ್ಮ ಕಡ್ಲಾಗ್ಲೂರು ರೈತರು ತುಂಬ ಸಾಧನೆ ಮಾಡಿದ್ದಾರೆ. ಇದೇ ಥರ ಸಾಧನೆ ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ನೋಡಿ. ಯಾವ ಥರ ಐತೆ ಅಂತ ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಇಂಥ ಪ್ಲೇಸಿಗೆ ಬಂದ್ಬಿಟ್ಟು ಒಂದು ಟ್ರಿಪ್ ಕಲಾವಿದ್ರು ನೋಡ್ರಿ ಕಣ್ಣಿಂದ ಯಾವ ಥರ ಐತೆ ಅಂತ ಪ್ಲೇಸು ನಿಜವಾಗ್ಲೂ ನೋಡಿ. ಬನ್ನಿ, ನಮ್ಮ ಒಬ್ಬರು ರೈತರನ್ನ ಪರಿಚಯ ಮಾಡಿಸ್ತೀನಿ ನಾನು. ಔಷಧಿ ಹೊಡಿತಿದ್ದಾರೆ, ಇವಾಗಲೂ ಕೂಡ ಔಷಧಿ ಹೊಡಿತಿದ್ದಾರೆ. ಅವ್ರಿಗೆ ಒಂದು 70-75 ವರ್ಷ ಆಗೈತೆ ಏಜು. ಆದರೂ ತುಂಬ ಕಷ್ಟಪಟ್ಟು ಔಷಧಿ ಹೊಡಿತಿದ್ದಾರೆ ನೋಡಿ. ಒಂದು ಟ್ರಿಪ್ಪು ತೋರಿಸ್ತೀನಿ, ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ. ಹಾಯ್ ಫ್ರೆಂಡ್, ಎಲ್ಲರೂ ನೋಡಬೇಕು ನೀವು ರೈತರು ಏನು ಕಷ್ಟಪಡ್ತಾರೆ ಅಂತ. ಯಾಕೇಳಿ, ಮಕ್ಕಳುಗಳ ಮನೆಯಲ್ಲಿ ಬಿಟ್ಬಿಟ್ಟು ಇವತ್ತಿನ ಮಕ್ಕಳು ಯಾರು ಬರಲ್ಲ, ಗದ್ದೆಗೆ ಬರಲ್ಲ. ನೀವು ನೋಡಬೇಕು ಯಾರು ಬರ್ತಾರೆ ಗದ್ದೆಗೆ ಇವತ್ತು. ಏನೋ ತಂದೆ ತಾಯಿ ಇರೋ ಗಂಟೆ ಅಷ್ಟೇ ಅವರು ನಿಜವಾಗ್ಲೂ ನೋಡಿ. ತೋರಿಸ್ತೀನಿ ಅವ್ರನ್ನ ಎಷ್ಟು ಏಜ್ ಆಗೈತೆ ಅಂತ. ತೂರಾಡ್ತಾವ್ರೆ ಔಷಧಿ ಹೊಡಿಕೆ ಗದ್ದೆಲಿ ಅವರು. ಪಾಪ ತೋರಿಸ್ತೀನಿ ನೋಡಿರಿ ನೀವು ನೋಡಿ. ವೆಂಕಟೇಗೌಡ ಅಂತ ಇವ್ರ ಹೆಸರು ನೋಡಿ. ಕಷ್ಟಪಟ್ಟು ಅಲ್ಲಿಂದ ಆ ಮೂಲೆಯಿಂದ ಕಷ್ಟಪಟ್ಟು ಔಷಧಿಕೆನ ನೇತಕೊಂಡು ತಗೊಬತ್ತಿದ್ದಾರೆ. ಆದ್ರೂ ನಿಜವಾಗ್ಲೂ ಗ್ರೇಟು ವೆಂಕಟೇಗೌಡರು ನೋಡಿ ಯಾವ ಥರ ಬರ್ತಾಯಿದ್ದಾರೆ ಅಂತ. ಇವರು ಟೀ ಮಲ್ಲಿಗೆಯರು ನೋಡಿ. ಪಾಪ ಎಷ್ಟು ಕಷ್ಟಪಡಬೇಕು ಅಂತ ನಮ್ಮ ರೈತರು. ಏನೆಲ್ಲ ಒಂದು ಸಾಧನೆ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ನಮ್ಮ ರೈತರು. ಆದರೂ ನಿಜವಾಗ್ಲೂ ವೆಂಕಟೇಗೌಡ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ತುಂಬ ಥ್ಯಾಂಕ್ಸು ವೆಂಕಟೇಗೌಡ್ರಿಗೆ ನೋಡಿ. ನೋಡಿ ಯಾವ ಥರ ಔಷಧಿ ಹೊಡಿತಿದ್ದಾರೆ ನೋಡಿ ಅವರು. ನೋಡಿ 60 ವರ್ಷ ಆಗೈತೆ ಏಜು. ಆದ್ರೂ ತೂರಾಡ್ಕ ಹೊಡಿತಾ ಇದ್ದಾರೆ ಚಪ್ಪಪ್ಪ. ಯಾಕೇಳಿ, ಮಕ್ಕಳು ಸಾಕ್ಬೇಕಲ್ಲ. ಇವತ್ತಿನ ಮಕ್ಕಳು ಯಾರು ಬರಲ್ಲ ಗದ್ದೆಗೆ ನೋಡಿ. ತಂದೆ ತಾಯಿ ಇರೋ ಗಂಟೆ ಅಷ್ಟೇ ಮಕ್ಕಳುಗಳು. ಮುಂದಕ್ಕೆ ನಿಜವಾಗ್ಲೂ ಜಮೀನು ಎಲ್ಲ ಮರ ಹಾಕ್ಬಿಡ್ತಾರೆ ನೋಡಿ. ಯಾವ ಥರ ವೆಂಕಟೇಗೌಡರು ಯಾವ ಥರ ಔಷಧಿ ಹೊಡಿತಿದ್ದಾರೆ ನೋಡಿ. ಕಷ್ಟಪಡ್ತಾಯಿದ್ದಾರೆ ನಿಜವಾಗ್ಲೂ. ಎಷ್ಟೇ ಕಷ್ಟಪಟ್ಟರು ಏನೇ ಬೆಳೆದ್ರು ನಮ್ಮ ರೈತರಿಗೆ ಕರೆಕ್ಟಾಗೆ ಬೆಲೆ ಸಿಗಲ್ಲ. ಯಾರೂ ಬೆಲೆ ಕೊಡಲ್ಲ ನಿಜವಾಗ್ಲೂ ನೋಡಿ. ಯಾವ ಥರ ಹೊಡಿತಿದ್ದಾರೆ ಔಷಧಿ ಅಂತ ನೋಡಿ. ತುಂಬ ಕಷ್ಟಪಡ್ತಾಯಿದ್ದಾರೆ ನಿಜವಾಗ್ಲೂ. ನಮ್ಮ ರೈತರಿದ್ರೆ ಬೆಳೆ ಮಳೆ ಎಲ್ಲ ನಿಜವಾಗ್ಲೂ ಮೊದಲು ನಮ್ಮ ರೈತನೇ ದೊಡ್ಡ ವಿಜ್ಞಾನಿ. ಆಮೇಲೆ ಅವರೆಲ್ಲ ಓದಿರ್ತಾರೆ ವಿಜ್ಞಾನಿ ಆಗೋಕ್ಕೆ. ನಮ್ಮ ರೈತ ಮಣ್ಣಲ್ಲಿ ಓದಿರ್ತಾನೆ. ಮಣ್ಣು ಋಣ ನಮ್ಮ ರೈತನ ಮೇಗಿರ್ತದೆ ಅದು ನಿಜವಾಗ್ಲೂ. ನಮ್ಮ ರೈತ ಓದೋದು ಮಣ್ಣಲ್ಲಿ ವಿಜ್ಞಾನಿ ಆಗಬೇಕು ಅಂದರೆ ನೋಡಿ. ತುಂಬ ಸಖತ್ತಾಗ ಔಷಧಿ ಹೊಡಿತಿದ್ದಾರೆ ನಿಜವಾಗ್ಲೂ ನೋಡಿ. ಕಷ್ಟಪಟ್ಟು ಹೊಡಿತಿದ್ದಾರೆ ನಿಜವಾಗ್ಲೂ. ಯಾಕೇಳಿ, ಮಕ್ಳುಗಳು ಸಾಕ್ಬೇಕಲ್ಲ. ಮಕ್ಳುಗಳು ಎಲ್ಲೋ ನಿಂತಿರ್ತಾರೆ ಹೋಗಿ ನೋಡಿ. ಇವ್ರನ್ನ ಮನೆ ಕೂರಿಸ್ಬಿಟ್ಟು ಊಟ ಹಾಕ್ಬೇಕು ಮಕ್ಳುಗಳು. ಇವತ್ತಿನ ಮಕ್ಳುಗಳು ಯಾರೂ ಊಟ ಹಾಕಲ್ಲ ಕರೆಕ್ಟಾಗ ನೋಡಿ.